ಹುಚ್ಚೇಶ್ವರ ಅಜ್ಜವರು ಏನಾದರೂ ಸಮಾಜ ನನ್ನನ್ನು ನೆನೆಸ್ಕೊಳ್ತಾರೆ. ನಾನೊಂದು ಸಾಮಾನ್ಯ ವ್ಯಕ್ತಿ, ಅದಕ್ಕೂ ಸರಿಯಾದಂಥ ನಾನು ಓರ್ವ ಭಕ್ತ, ನಾನೊಬ್ಬ ಭಕ್ತ, ನಾನೊಬ್ಬ ಸ್ವಾಮಿ. ಅಂಥವರು ನನ್ನನ್ನು ಯಾವ ರೀತಿಯಿಂದ ಮೆಚ್ಚಿಯೋ ನನಗೆ ಗೊತ್ತಿಲ್ಲ. ನನ್ನ ವಯಸ್ಸು ಮಾತ್ರ ನಾನು 40 ವರ್ಷ ಹುಟ್ಟಿದ್ದೀನಿ. ಈ 86ನೇ ವರ್ಷ ನನಗೆ ಚಾಲು ಆಗಿದೆ. ಇದನ್ನ ಎಲ್ಲ ನೋಡಿದ್ರೆ ಇಷ್ಟು ನನ್ನ ಬದುಕಿದ್ರೆ ಯಾಕಂತಂದ್ರೆ ಈ ಊರು ಭೋಗವಾಡ ಊರೊಳಗೆ ಇಷ್ಟು ನನ್ನ ತಾಯಿದ್ರು, ನನ್ನ ಹಡದ ತಾಯಿ ಇಲ್ಲೇ ಒಬ್ಬರು ಇನ್ನೂ ಹೊಂದಾಯಿದ್ವಿ, ಎಲ್ಲಿಗಾದ್ರೂ ಬರ್ತೀನಿ. ಇಷ್ಟು ಮಂದಿ ಸದ್ಭಕ್ತರು ಇವರನ್ನು ಕಾಣುವ ಯೋಗ ಹುಚ್ಚೇಶ್ವರ ಸ್ವಾಮಿಗಳು ಅವರು ದರ್ಶನ ಮಾಡ್ತಾರಪ್ಪ, ಅಲ್ಲಿವರೆಗೆ ಬದುಕು ಅಂತ ಹೇಳಿ ನನಗೆ ಅನುಭವ. ಇಲ್ಲಿ ಸಿಂಹಾಸನವನ್ನ ಇದು ಮಾರುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾತುಗಳು ತಾವಿಲ್ಲದಲ್ಲಿ ಕುಂಬಾರ ಹೊರಗಂದು ನಡೆದರೆ ಸಂಸಾರ ಕೈಲಾಸ ತಾನು ತಾಯಿಗಳು ಹಾಕ್ತಾರೆ. ಹಂಗೆ ಇದು ನಾನು ಕೊಟ್ಟಿಲ್ಲ, ನಾನಲ್ಲ, ಎಲ್ಲವೂ ಹುಚ್ಚೇಶ್ವರ ಮಹಾಶಿವಯೋಗಿ ಎಲ್ಲ ಪರಮಾತ್ಮ ಸುಲಭರು ಅವರು ಅಂತಹ ಪವಿತ್ರವಾಗಿರ್ತಕ್ಕಂಥ ಆ ರೂಪದಲ್ಲಿ ನಾನು ಇವತ್ತು ಕೊಡ್ಸಾರ ಅಂತಂದ್ರೆ ಇಲ್ಲಿ ಇವತ್ತು ಕೊಂಡ್ರಂತ ಅವ್ರ ಸಂಕಲ್ಪ ಇಲ್ಲ, ಅಜ್ಜವ್ರ ಸಂಕಲ್ಪದಿಂದ ಗೊತ್ತಿದ್ದಿಲ್ಲ. ಇನ್ನು ಸಿಂಹಾಸನ ನಾನು ಏರಿಸ್ತಾರೆ ಅನ್ನೋದು ಗೊತ್ತಾಗಿದ್ರೆ ನಾ ಅಲ್ಲೇ ಬರತಿಕ್ಕಿಲ್ಲ, ನನಗೆ ಯೋಗ್ಯನಲ್ಲ. ಅವರ ಶಕ್ತಿ, ಅವರ ಭಾವ, ಅವರ ತಪಸ್ಸಿನ ಸಿದ್ಧಿಯ ಅವರ ಆ ಸಿದ್ಧಿನ ನನಗೆ ಮುಗಿಸತಕ್ಕ ಅವರ ಸಿದ್ಧಿಯ ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಬಂದಾಗಿ ಇವತ್ತು ತಂದು ನಾನು ಕುಂಶ ಇಲ್ಲಿ ಕುಂತಾರ ಕಾಶಿನಾಥರು ಇಟ್ಟಿದ್ದಾರೆ ಭಕ್ತರು. ಈ ಭಾಗದ ಜನ ಎಲ್ಲ ಸಿಂಹಾಸನ ಭಾಳ ಚಂದ ಮಾಡ್ಯಾರ, ಇದು ಬಂದ ಕೂಡೋದಕ್ಕೆ ಭಾಳ ಚಂದ ಕುಂತಾರೆ. ಆದ್ರೆ ಇವತ್ತು ನಾನು ಕೂಡ್ಬೋದು. ನಿಮಗೊಂದು ಮಾತು ಹೇಳ್ಬೇಕಂದ್ರೆ ಇವತ್ತು ಈ ಸಿಂಹಾಸನ ಕೂರ್ತಂದ್ರೆ ಇವತ್ತು ಕುಂತಿದ್ದೇನೆ. ನಿಮ್ಮೆಲ್ಲ ಭಕ್ತಿ ಕುಂತಿದ್ದಾರೆ, ನಿಮ್ಮ ಭಕ್ತಿ ಸಿಂಹಾಸನಗಳು ನಮ್ಮೇಲವು ನಟಮಂಜರೆ ಮತ್ತು ಭಕ್ತ ಎತ್ರ ತಿಷ್ಟಂತ ತತ್ರ ಕೃಷ್ಣ ಅಂತ ಶಿವ ಹೇಳ್ತಾನ. ಪಾರ್ವತಿ ದೇವರು ಕೇಳ್ತಾರೆ, ಶಿವನೇ ಗುಣೇಶ್ವರ ನೀನು ಹುಡುಕಾಡಕ್ಕಿಂತ ಜನ ಬಹಳ ಮಂದಿ ಇದರಲ್ಲಿ ಯಾತ್ರೆ ಮಾಡ್ಕೊಂಡು ಹೊಂಟಾವ್ರು, ಬಯಸಿಗೆ ಹೊಂಟಾವ್, ಜಿಲಿಸ್ ಬಿದ್ರೆ ಬಿಡುವಾರ. ಅದಕ್ಕೆ ಪಾರ್ವತಿ ದೇವ್ ನಮ್ಗೆ ಪರಮಾತ್ಮನ ಕೇಳ್ತಾ ಇದ್ದಾರೆ, ಪರಮೇಶ್ವರ ಆಗೋದಾಗ್ತದೆ. ಮಹಾರಾಯ ಈ ಹಾವಾ ಧರಿಸ್ಕೊಂಡು ಸೋ ಹುಡ್ಸ ಅಡ್ಡಾಡ್ಕೊಂಡು ಸೋಲ್ಬೇಡ, ನೀನು ಹುಡುಕಾಡಿ ಮಂದಿ ಸಹಾಯಕ್ಕಿದ್ದಾರೆ. ಅದಕ್ಕೆ ನೀನು ಎಲ್ಲಿ ಇರ್ತೀವಿ ಪಕ್ಕ ಕೊಂಡೋಡಿ ನಮ್ಗೆ ಪಕ್ಕ ಮಿಂಡಲ್ಲಿ ದೊಡ್ಡ ಹೆಂಡತಿಗಾಗಿ ಅವ್ರ ಪಕ್ಕನ ಸಿಕ್ಕಿಲ್ಲ. ಪಕ್ಕ ಇದ್ರೆ ಹೇಳೋದು, ಪಕ್ಕನಿಲ್ಲ ನಾಪತ್ತೆ. ಅದಕ್ಕೆ ಅವಾಗ ಅಂತಾನ ನಿನ್ನ ಪಕ್ಕ ಎಲ್ಲಿಂದ ಅರ್ಚನೆ ಕೊಡುವ ನಿನ್ನ ಪಕ್ಕದಲ್ಲಿ ಹಾಕ್ತಾರೆ, ಪಕ್ಕ ಕೊಡ್ತಾರೆ, ನಿನ್ನ ದರ್ಶನಕ್ಕೆ ಬರ್ತಾರೆ ಅಂತ ಪಾರ್ವತಾ ದೇವಿ ಹೆಂಡತಿ ಗಂಡನ ನಿಧಾನ ಕೇಳಿದ್ರೆ ಹೇಳಬೇಕಾಗ್ತದೆ, ಮಧ್ಯಾಹ್ನ ಕೇಳಿ ಹೇಳಕ್ ಬರಲಿಲ್ಲ. ಹಾಗೆ ಪಾರ್ವತಾ ದೇವಿ ಕೇಳಿದಾಗ ನಾವೇನು ನಾವು ಹೇಳ್ತಾನೆ ಉತ್ತರ ಕೊಡಬೇಕಲ್ಲ, ಯಾರು ಕೇಳಾಗಿಲ್ಲ, ನಾವು ಅಡಿಗೆ ಮಾಡಂಗಿಲ್ಲ. ನಮ್ಮೇಲವು ನಟಮಂದಿರೆ ಮತ್ತು ಭಕ್ತ ಎತ್ರ ತಿಷ್ಟಂತೆ ತತ್ರ ತಿಷ್ಠಾಮಿ ಪಾರ್ವತಿ. ಅಂದ್ರೆ ನನ್ನ ಭಕ್ತರು ಎಲ್ಲಿದ್ದಾರೆ ಅಲ್ಲಿ ಏನಂತ ಹೇಳಿದ ಹೊರತಾಗಿ ನಾನು ಕೈಲಾಸ ಗಜನಿಂದ ಹತ್ರ ಕೊಡ್ತೇನಂತ ಅವ್ರು ಹೇಳಿಲ್ಲ. ಅಂದ್ರೆ ಇವತ್ತು ಪರಮಾತ್ಮ ಹುಚ್ಚೇಶ್ವರ ಶಿವನಿಗೆ ನಿಮ್ಮೆಲ್ಲ ಹೃದಯಗಳನ್ನ ನಿಮ್ಮೆಲ್ಲರ ಸಿಂಹಾಸನ ಆಶೀರ್ವಾದದ ಶಕ್ತಿ ಇರ್ಕೊಂಡು ಬರ್ತಾರೆ. ನಾನಾಗಿ ಕೂತಿಲ್ಲ, ಅವರಾಗಿ ಇದು ಬಂದು ಕೂತಾರಂತ ತಮ್ಮೆಲ್ಲರನ್ನ ಸತ್ಯವಾದಂಥ ಮಾತನ್ನು ಹೇಳಿ ಅಮಿ ಸ್ವೇ ಯಾರು ಸ್ವಾಮಿಗಳಪ್ಪ ಅಮಿ ಅಂದ್ರೆ ಎಲ್ಲರೂ ನನ್ನವರಂತ ಯಾರು ತಿಳ್ಕೊಂತ ಅವರು ಸ್ವಾಮಿಗಳು ಕೂತಾರೆ. ಅದಕ್ಕೆ ಅಂತಹ ಪವಿತ್ರವಾದಂತಹ ಸ್ವಾಮಿತ್ವದ ಉದಾಹರಣೆ ಆನಗರ ಕುಮಾರ ಮಹಾಸ್ವಾಮಿಗಳ ಜೀವನವನ್ನು ನೋಡಿಬಿಟ್ರೆ, ಬಸವಣ್ಣನವರನ್ನು ನಾವು ನೋಡಿಬಿಟ್ರೆ, ಅಲ್ಲವಾ ಪ್ರಭುದೇವರನ್ನು ನೋಡ್ರೆ ನಮಗೆ ನಿರಂಜನ ಸ್ಥಳ ಪಟ್ಟದೇವರು ಯಾರು, ವಿರಕ್ತರನ್ನು ಯಾರು, ಹಿರಿಮಠದವರು ಯಾರು, ಮಠಪತ್ತರನ್ನು ಯಾರು, ಗಣಾಟಿಯಾರನ್ನು ಯಾರು, ಇವೆಲ್ಲ ಅರ್ಥಗಳನ್ನು ಬಹಳ ಪವಿತ್ರವಾದಂಥ ನಮ್ಮ ಸಮಾಜದ ಅರ್ಥ. ಅದಕ್ಕೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಶಿವಧರ್ಮದಲ್ಲಿ ನೀವೆಲ್ಲ ಹುಟ್ಟಿದಂಥವರು ಪುಣ್ಯವಂತರನ್ನು ತಿಳ್ಕೊಂಡು ನಾನು ಬಹಳ ಸಂತೋಷ ಹೇಳಬಯಸಿದ್ದೇನೆ. ಅದಕ್ಕೆ ಅಜ್ಜವರು ಇವತ್ತ ನಿಮಗೊಂದು ಸತ್ಯವಾದಂಥ ಸಿಂಹಾಸನ ಕೊಡ್ತೇನೆ, ನಿಮ್ಮ ಸಿಂಹಾಸನ
ನಿಮ್ಮ ಹೃದಯ ಸಿಂಹಾಸನ, ನಿಮ್ಮ ಭಕ್ತಿಯ ಸಿಂಹಾಸನ ಕೊಡ್ತೇನೆ ಅಂತಂದ್ರೆ ನನಗಂತ ಸತ್ಯವಾದಂಥ ಮಾತು ಹೇಳಬೇಕಂತಂದ್ರೆ ಇವತ್ತು ಅಜ್ಜವರು ಕಮಿಟಿಗೆ ನಮ್ಮ ಪೂಜ್ಯ ಶಿವಯೋಗಿಯವರು ನನ್ನನ್ನು ಬಹಳ ಕಡೆ ಕರೀತಾರೆ. ಇದನ್ನು ಹೇಳಿದ್ರೆ ನನಗೆ ಬಹುಶಃ ಏನು ನಾನು ಅಂತ ವಿಚಾರ ಮಾಡಿಲ್ಲ. ಅದಕ್ಕೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ತಿಳ್ಕೊಂಡು ನಾಳೆ ನಾನು ಐಕ್ಯಾದ್ರೆ ಆ ಶಿವನನ್ನು ನಾನು ಮುಟ್ಟಿದೆ ಬಹುಶಃ ಅಜ್ಜಾರನ್ನು ಸಾಯಬೇಡ ಮಾರಾಯ ಇನ್ನೂ ಸತ್ಯರಂತ ಆಶೀರ್ವಾದ ಮಾಡಿ ನಾಳೆ ಇರ್ಬೋದು. ಅದಕ್ಕಿಂತ ನನ್ನ ಆನಂದದಿಂದ ನನ್ನ ಮಾತನ್ನು ತಮ್ಮೆಲ್ಲರೂ ಹೇಳಬೇಕಾಗ್ತದೆ. ಅಂತಹ ಶ್ರೇಷ್ಠವಾದಂಥ ಅಜ್ಜವರು ನಾಳೆಗೆ ಒಂದು ಮುಳ್ಳಿನ ಕೊಂಪಿಗೆ ಹಾಕಲೇವು. ಇಲ್ಲಿ ಇವತ್ತು ಈ ಸಿಂಹಾಸನವನ್ನು ಇರಿಸ್ಯಾರ, ನಾಳೆ ನಿಲ್ಲಿಸಿದ ಮುಳ್ಳದ ಒಂದು ಸಿಂಹಾಸನ ಮಾಡಿ ಕಾಶಿನಾಥ ಇಲ್ಲಿ ಏನು ಅನ್ನುತ್ತಾರೆ. ನಿಮ್ಮೆಲ್ಲರ ಮುಂದೆ ಕಾಶಿನಾಥ್ ಈ ಸಿಂಹಾಸನ ಏನಿದೆ, ಈ ಮುಳ್ಳಿನ ಸಿಂಹಾಸನ ಏನು ಅಂತಂದ್ರೆ ಆನಂದದಿಂದ ನಾನು ಹೇಳ್ತೀನಿ. ಆ ಭಾರ, ಆ ಶಕ್ತಿ, ಕಾಪಾಡ ಶಕ್ತಿ ಅವರು ತಾಯಿಗೂ ಕೊಡೋದು, ಆಶೀರ್ವಾದ ಕೊಡೋದು ಎಲ್ಲ ಶಕ್ತಿಯನ್ನು ಪಡ್ಕೊಳ್ಳೋದಂತ ಹುಟ್ಟೇಶ್ವರಿ ಮಹಾಸ್ವಾಮಿಗಳು ಅವರ ಅಪ್ಪಣೆಯನ್ನು ವೀರಬಾರದಂತ ನನ್ನ ತಂದೆ ಬರುವಾಗ ಎಂಥ ನನ್ನ ಗಾಡಿ ಸಿಗುವಂತು. ನಾನು ಅಜ್ಜವರ ಅಪ್ಪಣೆ ಮಾಡಕ್ಕಿದ್ದನು. ಒಬ್ಬ ಭಕ್ತ ಡ್ರೈವಿಂಗ್ ಮಾಡಕ್ಕೆ ಬರ್ತದೆ, ನಾವು ತಪ್ಪಿಸ್ಬಿಟ್ಟು 3 ಗಂಟೆ ಆಯಿತು, 2 ಗಂಟೆ ಆಯಿತು. ನಾನು ಅಜ್ಜವ್ರು ನಾವು ತಪ್ಪಿಸಿಲ್ಲ. ಅವ್ರು ಯಾವಾಗ ನಾನು ಸಂಕಲ್ಪ ಮಾಡ್ತಾರೆ ಹೋಗಬೇಕು, ನಾವು ಎಲ್ಲಿಗೆ ಇರ್ತೇನೆ ನಾನು ಹೋಗುತ್ತೇನೆ. ಅದು ಕುಮಾರೇಶ್ವರ ಲೀಲಾ ಮಾಡಿ ತೋರಿಸಿದ್ದಾರೆ. ಅವ್ರ ಜಾಗ ಅನ್ನದ ಒಂದೇನೆ. ನಾವು ಅದನ್ನು ಎಲ್ಲ ರೂಪದಲ್ಲಿ ನಾವು ಎಲ್ಲ ರೂಪಗಳ ಎಲ್ಲ ತಾಯಿಗಳ ಪ್ರೀತಿಯನ್ನು ಎಲ್ಲ ದೇವರ ಶಕ್ತಿಗಳನ್ನು ನಮ್ಮ ಶಿವಯೋಗದಲ್ಲಿರುವಂಥ ವಿಜಯ ಮಹಾಂತ ಶಿವಯೋಗ ವರ್ಣನೆ ಮಾಡಿದಂಥ ಅವರನ್ನು ಹಾನಗಲ್ ಕುಮಾರೇಶ್ವರನನ್ನು ಅಗ್ನಿ ಶಿವಯೋಗಗಳವರನ್ನು ಏನು ಕಾಣ್ತಿರ್ಬೇಕು ಅಂತಂದ್ರೆ ನಾನು ವಿಶೇಷ ಮಹಾಸ್ವಾಮಿ ಸುಮ್ಮನೆ ವರ್ಣನೆ ಆ ಶಕ್ತಿಯವರನ್ನ ಅಂತಹ ಪವಿತ್ರಗಳ ಆಧಾರಗಳನ್ನು ಅನಂತ ದೀರ್ಘವನ್ನು ನಮಸ್ಕಾರಗಳನ್ನು ಸಲ್ಲಿ ಅಂಥವರಿಂದ ಜಗತ್ ಭಾವನಾಗಿ ಇಂತಹ ಸದ್ಭಕ್ತರು ನೀವೆಲ್ಲ ಪುಣ್ಯಶಾಲಿಗಳು. ಅವ್ರನ್ನೇನು ಪಡ್ಕೊಂಡಿರಲಿಲ್ಲ, ಏಸು ಜನ್ಮದ ಪುಣ್ಯ ನೀವು ಪಡ್ಕೊಂಡಿರಲಿಲ್ಲ, ನಮ್ಗೆ ಗೊತ್ತಿಲ್ಲ. ಪುಣ್ಯವಾಗಿ ಮಹಾಪುರುಷ ಬದುಕಿದ್ದಾರೆ. ಅದಕ್ಕೋಸ್ಕರ ಯಾಕೆ ಮಾತನ್ನು ಹೇಳಿದರೆ ಕಾಶಿನಾಥ ಇದನ್ನು ಏನು ನಾಳೆ ಅಲ್ಲಿ ಅವರು ನಾನು ಅಸಕ್ತವಾಗಿ ಏನಲ್ಲ ಆ ಸಿಂಹಾಸನ ಏನು ಅಷ್ಟು ಭರವಸೆ, ಅಷ್ಟು ಸದ್ಭಕ್ತಿ, ಅಷ್ಟು ನನ್ನ ವಿಶ್ವಾಸ ಕುಮಾರೇಶನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಅವ್ರ ಅಪ್ಪಣೆ ಮಾಡೋಕ್ಕೆ ಬಳಸುವಂತ ಅವ್ರನ್ನೆಲ್ಲ ಹಿಡಿದು ನನಗೆಲ್ಲ ಮ್ಯಾಕ್ ತಿಂತಿಲ್ಲ. 3 ಪುಸ್ತಕ ತುತ್ತಂಗಿಲ್ಲ, ಇಲ್ಲಿ ಮ್ಯಾಲೆ ವಿಚಾರ ಇದು ಏನೈತೆ ಅವ್ರಿಗೆ ಗೊತ್ತ. ಅದಕ್ಕೆ ಇಷ್ಟು ಶ್ರೇಷ್ಠವಾದಂಥ ಈ ಸಿಂಹಾಸನ, ಇದರ ಬಗ್ಗೆ ಭಾಳ ಕೊಡಂಗಿಲ್ಲ. ಇದು ನಾನೇ ನಾನಾದ ನೀವೇ ದೇವಾಲಯರು ಆವುದು ಭಗವೆಂಬೆ ಆವುದು ತಿಳಿದೆಂಬೆ. ಇವತ್ತು ಇಡೀ ವಿಶ್ವವನ್ನು ಅನ್ನಮಾ ಪ್ರಭುದೇವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಂತ ನಮ್ಗಂತಾರೆ. ಪಟ್ಟಿದ್ದವರಿಗೆ ಶ್ರೀಮನ್ ಧನಲಿಂಗ ಚಕ್ರವರ್ತಿ ಅಂತ ಅವರಿಗಂತಾರೆ. ವಿರಕ್ತರಿಗೆ ಏನಂತಾರೆ ಶ್ರೀಮಾನ್ಯ ಅಂತ ಬರೀತಾರೆ. ನಿಮ್ಗೆ ರಾಜಮಾನ ಶ್ರೀ ಅಂತ ನೀವು ಹಂಗೆ ಹಾಕೋತಿರಲಿಲ್ಲ. ಶ್ರೀಮಾನ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪ ಯೋ ದೇವ ಪರಮೇಶ್ವರ ಜಗತ್ ಅತಿಥಿ ರೂಪೇಣ ನಮಸ್ತೆ ಮಾಡ್ತೀನಿ. ಪರಮಾತ್ಮನ ನಿಜವಾದಂಥ ಹಾವು ಧರಿಸ್ಕೊಂಡು ಬರಂಗಿಲ್ಲ. ಯೋ ದೇವ ಪರಮೇಶ್ವರ, ಯಾವ ಪರಮಾತ್ಮ ನೀವು ನಾವು ನಂಬಿದೆವೋ ಅವನು ಹೆಂಗೆ ಬರ್ತಾನೆ, ಹಾವು ಪಡ್ಕೊಂಡು ಬರಂಗಿಲ್ಲ, ಭಕ್ತನಿಯಾಗಿ ಬರಂಗಿಲ್ಲ, ಅವನು ರೂಢ ಧಾರಾಗಿ ಬರಂಗಿಲ್ಲ, ಪಾರ್ವತಿ ಸಮೇತನಾಗಿ ಬರಂಗಿಲ್ಲ. ಅವನು ನಿಜವಾದಂಥ ಪರಮಾತ್ಮ ಪ್ರಜಂಗವಾಗಿ ಬಂದಾನ. ಆ ರೂಪದಲ್ಲಿ ನಾವು ಕಾಣಬೇಕು. ಆ ರೂಪದಲ್ಲಿ ಅವರು ಬಂದಾರಂತೆ ಇಷ್ಟೆಲ್ಲ ತಾವೆಲ್ಲ ಸಂಬಂಧದಲ್ಲಿ ಕೂಡಿರಿ. ಬಹಳ ಸಂತೋಷ ಆಗಿದೆ. ಇದನ್ನು ನಾನು ಹೇಗೆ ಮಾತಾಡಿ ನಾನು ಸಾಲಾಗಿಲ್ಲ, ಮಾತಾಡೋಕೆ ಬಂದಿಲ್ಲ. ನಿಮ್ಮೆಲ್ಲರ ಭಕ್ತಿಯನ್ನು ನನಗೆ ಕುಡಿಬೇಕು ಅನಿಸುತ್ತೆ. ಎಲ್ಲ ಏನು ಮಾಡಿದಂಥ ರೀತಿಯನ್ನು ನೋಡ್ರೆ ಆ ಕಲ್ಯಾಣ ಪಟ್ಟ